ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವ್ಲಾಗ್ ಅಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ ನಮ್ ಜಾಕಿನ ಸರ್ವಿಸ್ ಮಾಡ್ಸೋದಕ್ಕೆ ಹೋಗ್ತಾ ಇದೀವಿ MCS. ನಾನು ಹೇಳಿದ್ದೆ ಮಹಾರಾಷ್ಟ್ರ ರೈಡ್ಗೆ ಹೋಗ್ತಾ ಇದೀವಿ ಅಂತ. ಸೊ ಮಹಾರಾಷ್ಟ್ರ ರೈಡ್ಗೋಸ್ಕರನೇ ಇವಾಗ ನಮ್ ಜಾಕಿನ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ಸೋಣ ಅಂತ. ಸೊ ಸರ್ವಿಸ್ ಮಾಡೋದಕ್ಕೆ ಬೈಕ್ ತರಬೇಕು, ಬೇರೆ ಕಡೆ ಪಾರ್ಕಿಂಗ್ ಅಲ್ಲಿ ಬಿಟ್ಟಿದೀವಿ, ಅದನ್ನ ತರೋದಕ್ಕೆ ಇವಾಗ ಹೋಗ್ತಾ ಇದೀವಿ. ಆ ವ್ಲಾಗ್ನೇ ಇದ್ರಲ್ಲಿ ನೋಡ್ತೀರಾ. ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ ಈ ವ್ಲಾಗ್ ಅಲ್ಲಿ. ಸೊ ಬನ್ನಿ, ಅದನ್ನೆಲ್ಲ ನಾನು ಹಾಗೆ ಮೋಟೋ ವ್ಲಾಗಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಡೇಟ್ ಎಷ್ಟು ಗೊತ್ತಾ? 9. ನಾವು ಬಂದ್ಬಿಟ್ಟು ರೈಡ್ಗೆ ಯಾವಾಗ ಹೋಗ್ತಾ ಇದೀವಿ ಅಂದ್ರೆ 11ನೇ ತಾರೀಕು ಹೋಗ್ತಾ ಇದೀವಿ, ನಾಳಿದ್ದೆ ಹೋಗ್ತಾ ಇದೀವಿ. ಸೊ ಸರ್ವಿಸ್ ಸ್ವಲ್ಪ ಲೇಟ್ ಆಗಿ ಮಾಡಿಸ್ತಾ ಇದೀವಿ ನಾವು. ಸೊ ಬನ್ನಿ, ನಾನು ಮಿಕ್ಕಿದೆಲ್ಲ ಮೋಟೋ ಬ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಬನ್ನಿ, ಬೈಕ್ ತಗೊಂಡು ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ಟೈಮ್ ಎಷ್ಟಾಯ್ತು ಅಂದ್ರೆ 9:30 ಆಯಿತು. ಆ್ಯಕ್ಚುಲಿ ನಮ್ಮ ಜಾಕಿ ನೋಡೆ ಆಲ್ಮೋಸ್ಟ್ ಒಂದು ಮಂತ್ ಆಗೋಗಿತ್ತು. ಏನಕ್ಕೆ ಅಂದರೆ ನಾವು ಲಾಸ್ಟ್ ಮಂತೆ ಮೈಸೂರಿಗೆ ಹೋಗಿದ್ವಿ, ಅದೇ ನಮ್ಮ ಜಾಕಿ ಲಾಸ್ಟ್ ರೈಡು. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಬಂದ್ಬಿಟ್ಟು ನಮ್ಮ ಜಾಕಿನ ನಮ್ಮ ಮನೆ ಹತ್ರ ನಿಲ್ಸ್ಕೊಳ್ಳಲ್ಲ, ಬೇರೆ ಕಡೆ ಪಾರ್ಕ್ ಮಾಡಿದ್ದೀನಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗಾಡಿ ತೊಗೊಳಕ್ಕೆ. ಏನಕ್ಕೆ ಅಂದರೆ ಮನೆ ಹತ್ರ ನಮ್ಮ ಬೀಟಲ್ನ ಬಿಟ್ರೇ ಸುಮ್ಮನೆ ಬಿಡಲ್ಲ MCS. ಇಂಡಿಕೇಟ್ರ್ ಹೊಡೆದಾಕೋದು, ಸ್ಕ್ರ್ಯಾಚಸ್ ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ. ಅದರಿಂದ ಬಂದ್ಬಿಟ್ಟು ನಾನು ಜಾಕಿನ ಬೇರೆ ಕಡೆ ಒಂದು ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿಸಿದ್ದೀನಿ. ಸೊ ನನ್ನ ಗಾಡಿ, ಲಿಂಗರಾಜ್ ಗಾಡಿ ಮತ್ತು ನಮ್ಮ ಚಿದು ಗಾಡಿ RX 100 ಐತೆ, ಆ 3 ಗಾಡಿನೂ ಅಲ್ಲೇ ಪಾರ್ಕ್ ಮಾಡಿದ್ದೀವಿ. ಇವಾಗ ಲಿಂಗರಾಜ್ ಗಾಡಿ ಆಮೇಲೆ ನಮ್ಮ ಹುಡುಗರ ಗಾಡಿ ಎಲ್ಲ ಸರ್ವಿಸ್ ಆಯಿತು ಮಹಾರಾಷ್ಟ್ರ ರೈಡ್ಗೆ. ನಾನು ಒಬ್ಬನ ಗಾಡಿನೇ ಆಗಬೇಕು. ನಾಳಿದ್ದು ಹೋಗೋದು ರೈಡ್ಗೆ ಇವಾಗ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಇನ್ನೂ ಒಂದು ದಿವಸ ಐತೆ, ಏನೂ ತೊಂದರೆ ಇಲ್ಲ, ಬಟ್ ಸ್ವಲ್ಪ ಡಿಲೇನೇ ನಮ್ಮ ಸರ್ವಿಸು. ಏನಕ್ಕೆ ಅಂದರೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಆ ಅಮೌಂಟು ನೆನ್ನೆ ಬಂತು. ಇವಾಗ ಆ ಅಮೌಂಟಲ್ಲೇ ಸರ್ವಿಸ್ ಮಾಡಿಸ್ಬೇಕು. ಆ್ಯಂಡ್ ಆ ಮಹಾರಾಷ್ಟ್ರ ರೈಡ್ಗೂ ಒಂದು ಬಜೆಟ್ ಅಮೌಂಟ್ ಸೇರಿಸಿಡು ಅಷ್ಟಲ್ಲಿ ಅಪ್ಪ ಯಾವ ರೈಡ್ಗೂ ಇಷ್ಟು ಕಷ್ಟಪಟ್ಟಿರಲಿಲ್ಲ. ಈ ರೈಡ್ಗೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇರೋದು. ಟೈಮ್ 9:30 ಆಗ್ತಾಯಿದೆ. ಬೆಳಗ್ಗೆನೇ ಇಷ್ಟೊಂದು ಟ್ರಾಫಿಕ್ಕು. 8 ಗಂಟೆಗೆ ಹೋಗಿ ತಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಆ್ಯಸ್ ಯೂಶ್ವಲ್ ಮಲ್ಕೊಬಿಟ್ಟಿದ್ದೀವಿ MCS. ಬಟ್ ಈ ಸರಿ ಮಹಾರಾಷ್ಟ್ರಲ್ಲಂತೂ ಟೈಮೇ ವೇಸ್ಟ್ ಮಾಡಬಾರ್ದು. ಹೋದ ಸರಿ ನಾವು ಹೋಗಿದ್ವಿ, ಆಲ್ರೆಡಿ ಒಂದು ಸರಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೀವಿ. ಟೈಮ್ ಹೆಂಗೆ ಗೊತ್ತಾ ವೇಸ್ಟ್ ಆಗಿದ್ದು ನಮಗೆ? ನಾವು ರೂಮ್ ಬಿಡೋದೇ 10 ಗಂಟೆಗೆ ಬಿಡ್ತಾಯಿದ್ವಿ, ಎಲ್ಲ ಎದ್ದು ರೆಡಿಯಾಗಿ ರೂಮ್ ಬಿಡೋಷ್ಟಲ್ಲೇ 10-11 ಗಂಟೆ ಆಗಿರೋದು. ಈ ಸರಿ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ರೂಮ್ ಬಿಡಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಬಟ್ ಹೋದ ಸರಿ ಹೋಗಿದ್ದು 4 ಜನಕ್ಕೆ ಅಷ್ಟು ಲೇಟ್ ಆಯಿತು. ಈ ಸರಿ ಹೋಗ್ತಾ ಇರೋದು 7 ಮೆಂಬರ್ಸ್ MCS. ಟೋಟಲ್ 4 ಗಾಡಿ ಹೋಗ್ತಾ ಇರೋದು. 3 ಗಾಡೀಲಿ ಪಿಲಿಯನ್ ಬರ್ತಾರೆ, ಇನ್ನೂ ಒಂದು ಗಾಡೀಲಿ ಬರಲ್ಲ. ಅದು ಯಾರ ಗಾಡಿ ಅಂದರೆ ನನ್ನ ಗಾಡಿನೇ. ಪಿಲಿಯನ್ ಇಟ್ಕೊಂಡು ಓಡಿಸೋದಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ MCS. ನಮ್ಮದು ಬೇರೆ ಸ್ವಲ್ಪ ಸ್ಪೋರ್ಟ್ಸ್ ಟ್ರಿಪ್ ಅಲ್ವಾ ಬೈಕು, ಅದರಿಂದ ಅದರಲ್ಲಿ ಪಿಲಿಯನ್ ಕೂತ್ಕೊಂಡ್ರೆ ಮೇಲ್ಮೇಲೆ ಬೀಳೋ ಥರ ಅನಿಸುತ್ತೆ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ ಕೂತ್ಕೋಬೇಕು ಸ್ವಲ್ಪ, ಆ ಥರ ಎಲ್ಲ ಐತೆ. ಅದರಿಂದ ಪಿಲಿಯನ್ ಇಲ್ಲ ನನ್ನ ಬೈಕಲ್ಲಿ. ನಾನೊಬ್ಬ ಸೋಲೋ ಹೋಗ್ತಾಯಿದ್ದೀನಿ. ಆ್ಯಂಡ್ ಸೋಲೋ ಹೋಗೋದ್ರಿಂದ ನನ್ನ ಬಜೆಟು ಸ್ವಲ್ಪ ಜಾಸ್ತಿನೇ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಗ್ಲೌಸ್ ವ್ಲಾಗಲ್ಲಿ. ಆ ಗ್ಲೌಸು ಈ ರೈಡಲ್ಲೇ ಫಸ್ಟ್ ಹಾಕೋತಾ ಇರೋದು, ಎಲ್ಲೂ ಹಾಕೊಂಡು ಓಡಾಡಿಸಿಲ್ಲ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗೈತೆ ಯಾವಾಗ ಮಹಾರಾಷ್ಟ್ರ ಹೋಗ್ತಾ ಇದ್ದೀವಿ ಅಂತ. ಬಟ್ ಇನ್ನೊಂದೇನೆಂದರೆ ಮಹಾರಾಷ್ಟ್ರಲ್ಲಿ ಬಂದುಬಿಟ್ಟು ಎಲ್ಲ ಕಡೆ ರೆಡ್ ಅಲರ್ಟ್ ಕೊಟ್ಬಿಟ್ಟವ್ರೆ. ಆ್ಯಂಡ್ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿದೆ. ಅವೆಲ್ಲ ನಾವು ಹೋಗೋಷ್ಟಲ್ಲಿ ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೀವಿ. ಮೇಯ್ನ್ ಬಂದ್ಬಿಟ್ಟು ಈ ತಮಿನಿ ಘಾಟು ಆ್ಯಂಡ್ ಈ ದೇವಕುಂಡ್ ವಾಟರ್ ಫಾಲ್ಸ್ ಎಲ್ಲ ಕ್ಲೋಸು ಸೆಪ್ಟೆಂಬರ್ವರೆಗೂ ಅಂತ ಹಾಕ್ಬಿಟ್ಟಿದ್ದಾರೆ. ಇವಾಗ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಅಲ್ಲಿ ಗೊತ್ತಿಲ್ಲ, ಅಲ್ಲೋಗಿ ನೋಡಬೇಕು. ಹಾಗೆ ಇದಾಯಿತು, ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. ಯಾವ ರೆಡ್ ಅಲರ್ಟು ಬಿರುಗಾಳಿ ಏನು ಬಂದರೂ ಹೋಗೇ ಬಿಡೋದೆ ಅಂತ ಇವಾಗ ಫುಲ್ ಫಿಕ್ಸಿಂಗಲ್ಲಿದ್ದೀವಿ MCS ಮೈಂಡು. ಇವತ್ತು ಡೇಟ್ ಬಂದು 10ನೇ ತಾರೀಕು. ನಾವು ಯಾವಾಗ ಮಹಾರಾಷ್ಟ್ರ ಹೋಗ್ತಾ ಇರೋದು ಅಂದರೆ 11ನೇ ತಾರೀಕು, ನಾಳಿದ್ದೇನೆ ಸ್ಯಾಟರ್ಡೇ ನೈಟ್ ಹೋಗ್ತಾ ಇದ್ದೀವಿ MCS. ನೈಟ್ ಅಂದರೆ ಒಂದು ಸಂಜೆ ಈವ್ನಿಂಗ್ ಆ ಟೈಮ್ ಬಿಡ್ತೀವಿ, ಒಂದು 6 o'clock ಬಿಡೋಣ ಅಂತ. ಏನಕ್ಕೆ ಅಂದರೆ ನಾವು ಇವಾಗ ಬಿಟ್ಟಿದ್ದು ಫಸ್ಟ್ ನೈಟಲ್ಲೇ 800 ಕಿಲೋಮೀಟರ್ ಓಡಿಸ್ಲೇಬೇಕು. ಏನಕ್ಕೆ ಅಂದರೆ ಮಹಾಬಲೇಶ್ವರ್ವರೆಗೂ ಹೋಗ್ಬಿಡೋಣ ಅಂತ. ಅಲ್ಲಿವರೆಗೂ ಹೆಂಗಾರು ಹೋಗ್ಬಿಟ್ರೆ ಅದಾದಮೇಲೆ ತಮಿನಿ ಘಾಟೆಲ್ಲ ಸ್ವಲ್ಪ ಹತ್ರ ಆಗ್ಬಿಡುತ್ತೆ ನಮಗೆ, 100-150 ರೇಂಜಲ್ಲೇ ಬರುತ್ತೆ. ಸೊ ಸ್ವಲ್ಪ ಜಾಗಗಳನ್ನ ಎಕ್ಸ್ಟ್ರಾ ನೋಡ್ಬೋದು ಅಂತ ಫಸ್ಟ್ ಟೈಮ್ ಮಾತ್ರ ತುಂಬ ರಿಸ್ಕ್ ತಗೊಂಡು 800 ಕಿಲೋಮೀಟ್ರ್ ಓಡಿಸ್ತಾ ಇದ್ದೀವಿ. ಸೊ ನಾವು ಓಡಿಸ್ತೀವಿ ಅಂತ ಯಾರು ಈ ಥರ ಚಾಲೆಂಜ್ನ ಟ್ರೈ ಮಾಡಬೇಡಿ MCS. 800 ಕಿಲೋಮೀಟರ್ಸ್ನ ಒಂದು ನೈಟಲ್ಲಿ ಓಡಿಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಬೇಗ ಬಿಡೋಣ ಅಂತ ಒಂದು 6 o'clock ಹಂಗೆ ಬಿಡ್ತಾ ಇದ್ದೀವಿ. ಸರ್ಕಲ್ ಮಾರಮ್ಮ ದೇವಸ್ಥಾನ ಹತ್ರ ಪೂಜೆ ಮಾಡಿಕೊಂಡು 6 ಗಂಟೆಗೆ ನಾವು ಮಹಾರಾಷ್ಟ್ರಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೀವಿ. ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿ ನಾವು 6 ಗಂಟೆಗೆ ಬಿಟ್ಟರೆ ಸೂಪರಾಗಿರುತ್ತೆ. ಆ್ಯಂಡ್ ಇನ್ನೊಂದು, ನಾವು ಹೊರಡ್ಬೇಕಾದ್ರೆ ಮಳೆ ಬರಬಾರ್ದು MCS. ಮಳೆ ಬಂದುಬಿಟ್ರೆ ಹೋಗ್ಬೇಕಾದ್ರೆ ಒಂಥರ ಅನಿಸುತ್ತೆ. ಸೊ ರೈನ್ ಜಾಕೆಟೆಲ್ಲ ಹಾಕ್ಕೊಂಡು ಈ ಸರಿ ಒಂಥರ ಪವರ್ ಪ್ಯಾಕ್ಡಾಗಿ ಹೋಗ್ತಾ ಇದ್ದೀವಿ ನಾವು. ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ ಫುಲ್ಲು ನಮ್ಮ ಗಾಡಿಗಳಿಗೆಲ್ಲ ಕರ್ನಾಟಕ ಫ್ಲ್ಯಾಗ್ನ ಫಿಟ್ ಮಾಡಿದ್ದೀವಿ. ನಮ್ಮ ಲೋಗೋ ಒಂದು ಮಾಡಿದ್ದೀನಿ ನಾನು, ಅದನ್ನು ಹೋಯ್ತಾ ತೋರಿಸ್ತೀನಿ. ಇವಾಗ ಸ್ಟಿಕ್ಕರ್ ಅಂಗಡಿಯಲ್ಲಿ ಆರ್ಡ್ರ್ ಕೊಡಬೇಕು, ಅದನ್ನು ಕೊಟ್ಬಿಟ್ಟು ಆ ಲೋಗೋನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಹೋಯ್ತಾ ನಮ್ಮ ಲೋಗೋನೆಲ್ಲ ಅಂಟಿಸ್ಕೊಂಡು ಹೋಗೋದೆ. ಈ ಸರಿ ನಮ್ಮನ್ನ ಕಳಿಸ್ಕೊಡೋದಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸು ಬರ್ತವ್ರೆ MCS. ನಿಮ್ಮ ಕೈಯಲ್ಲೂ ಆದರೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಹತ್ರ ಬನ್ನಿ. ಸೊ ಎಲ್ಲರೂ ಒಂದು ಸಣ್ಣ ಮೀಟಪ್ ಆಗಿಬಿಟ್ಟು ಹಾಗೆ ನಮ್ಮನ್ನ ಕಳಿಸ್ಕೊಟ್ಬಿಡಿ.
ನಾವು ಜಾಲಿಯಾಗಿ ರೈಡ್ನ ಸ್ಟಾರ್ಟ್ ಮಾಡ್ತೀವಿ ಒಂದು ಹ್ಯಾಪಿನೆಸ್ಸಿಂದ. ಇವಾಗ ಫಸ್ಟು ಹೋಗಿ ಲಿಂಗರಾಜ್ ಹತ್ರ ನಮ್ಮ ಟ್ರಾವೆಲ್ ಬ್ಯಾಗ್ ಕೊಡಬೇಕು, ಅವನ ಹತ್ರ ಇರೋ ಬ್ಯಾಗ್ ತಗೋಬೇಕು. ಏನಕ್ಕೆ ಅಂದರೆ ನಾನು ಸೋಲೋ ಅಲ್ವಾ ಬರ್ತಾ ಇರೋದು, ಸೊ ಅವ್ನ ಬ್ಯಾಗ್ ದೊಡ್ಡದಾಗೈತೆ ನನಗಿಂತ. ಅವ್ನ ದೊಡ್ಡ ಬ್ಯಾಗಲ್ಲಿ ನಾನು ಇಬ್ಬರು ಬಟ್ಟೆ ಇಟ್ಕೊಂಡು ನನ್ನ ಬೈಕಲ್ಲಿ ಕಟ್ಕೋತೀನಿ, ಅವನು ಚಿಕ್ಕ ಬ್ಯಾಗ್ನ ಅವ್ನ ಬೈಕಲ್ಲಿ ಕಟ್ಕೋತಾನೆ. ಅದರಿಂದ ಇವಾಗ ನನ್ನ ಬ್ಯಾಗ್ನು ಲಿಂಗರಾಜ್ ಮನೆ ಹತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ನ ಮನೆ ಹತ್ರ ಇರೋದು ನಮ್ಮ ಜಾಕಿನೂ. ಹಂಗೆ ಹೋಗಿ ಅವ್ನಿಗೆ ಬ್ಯಾಗ್ ಕೊಟ್ಬಿಟ್ಟು ನಮ್ಮ ಜಾಕಿನ ತಗೊಂಡು ಜುಯ್ ಅಂತ ಸರ್ವಿಸ್ ಮಾಡ್ಸೋಕೆ ಹೋಗ್ಬಿಡೋಣ. ಕೊಡಪ್ಪ, 1 ಮಂತ್ ಆದಮೇಲೆ ಗಾಡಿ ನೋಡೋಕೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಸಿದ್ದು ಗಾಡಿನೂ ಇಲ್ಲೇ ಬಿಟ್ಟಿದ್ದೀವಿ, ಅದಕ್ಕೆ ನೋಡೋಕೆ ಬರ್ತಾನೆ. ಗಾಡಿನ ಬಿಟ್ಟಿರೋಕ್ಕೆ ಆಗಲ್ಲ ಅನ್ಸ್. ಹೆಂಗೆ ಓಡ್ತಾವೆ ನೋಡಿ ಗಾಡಿ ನೋಡೋಕ್ಕೆ. ಓಡು 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 ಓಡು. ಓ ಜಾಕಿ, ಅಪ್ಪ ಎಷ್ಟು ದಿನ. 1 ಮಂತ್ ಆದಮೇಲೆ ಕೂಲ್ ಸ್ಟಾರ್ಟ್ ಆಗುತ್ತಾ ನೋಡೋಣ. ಸಿಂಗಲ್ ಇದಕ್ಕೇ ಹಾಂ ಸ್ಟಾರ್ಟ್ ಆಯಿತು. ಜಾಕಿನೇ ಜಾಕಿ, ಬಟ್ ಇದು ಕ್ಲಸ್ಟರ್ ಮಾತ್ರ ಸ್ವಲ್ಪ ಆನ್ ಆಗಿಲ್ಲ. ಹೋಯ್ತಾ ಹೋಯ್ತಾ ಸರಿ ಹೋಗ್ಬಿಡತ್ತೆ. ಇವಾಗ ಆನ್ ಆಯಿತು. ಗಾಡಿನ ತಗೊಂಡೋಗಿ ಇವಾಗ ಫುಲ್ಲು ರೆಡಿ ಮಾಡಿಸ್ಬೇಕು. MCS ಏನೂ ಇಲ್ಲ, ನಾರ್ಮಲ್ ಜನರಲ್ ಸರ್ವಿಸೇ. ಇಂಜಿನ್ ಆಯಿಲ್ ಫಿಲ್ಟ್ರು ಮತ್ತು ಕ್ಲಚ್ ಕೇಬಲ್, ಆಕ್ಸಿಲೇಟರ್ ಕೇಬಲ್ ಎಲ್ಲ ಚೆಕ್ ಮಾಡಿಸ್ಬೇಕು ಅಷ್ಟೇ. ಸ್ವಲ್ಪ ಧೂಳಾಗ್ಬಿಟ್ಟಿದೆ ಗಾಡಿ. ಇನ್ನು ಸ್ವಲ್ಪ ದಿನ MCS ಗಾಡಿ ರೆಡಿ ಮಾಡಿಸ್ಬಿಟ್ಟು ಈ ಟ್ರಾಫಿಕ್ಕಿಂದೆಲ್ಲ ತುಂಬ ದೂರ ಹೋಗ್ಬಿಡ್ತೀವಿ ನಾವು. ಬನ್ನಿ ಫಸ್ಟು ಗಾಡಿನ ಸರ್ವಿಸ್ಗೆ ತೊಗೊಂಡೋಗೋಣ. ಗಾಡಿನ ಇವಾಗ ಸರ್ವಿಸ್ಗೆ ಎಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಶೋರೂಮ್ಗಲ್ಲ, MCS ನಮ್ಗೆ ಗೊತ್ತಿರೋರು ಒಬ್ರು ಅಣ್ಣ ಅವರೇ, ನಮ್ಮ ಬೀಟಲ್ನೂ ಅವ್ರ ಹತ್ರನೇ ಸರ್ವಿಸ್ ಮಾಡಿಸ್ತಾ ಇದ್ದೆ ನಾನು. ಸೊ ಇವಾಗ ಅವ್ರ ಹತ್ರನೇ ತೊಗೊಂಡೋಗ್ತಾ ಇದ್ದೀನಿ. ನೆನ್ನೆನೇ ಫೋನ್ ಮಾಡಲ್ಲ ಹೇಳ್ಬಿಟ್ಟೆ, ನಾನು ಗಾಡಿ ಸರ್ವಿಸಿಗೆ ತರ್ತಾಯಿದ್ದೀನಿ ರೆಡಿಯಾಗಿರಿ ಅಂತ. ಇವಾಗ ಅವ್ರ ಹತ್ರ ತೊಗೊಂಡೋಗಿ ಸರ್ವಿಸ್ ಮಾಡಿಸ್ಬೇಕು. ಯಾಕಂದರೆ ನಮ್ಮ ಕಣ್ಣು ಮುಂದೆನೇ ಮಾಡಿಕೊಡ್ತಾರಲ್ಲ, ಒಂದೊಂದು ಶೋರೂಮಲ್ಲೂ ಮಾಡಿಕೊಡ್ತಾರೆ. ಬಟ್ ಇಲ್ಲಾಂದರೆ ನಾವು ಅಲ್ಲೇ ಕೂತ್ಕೊಂಡು ನೋಡ್ಬೋದು ನಮ್ಮ ಜಾಕಿನ ಸರ್ವಿಸ್ ಮಾಡೋದು. ನಾನು ಬೆಳಗ್ಗೆ ಬರ್ತೀನಿ ಅಂದಿದ್ದೆ, ಮೇ ಬಿ ಇವಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಆಗಿಬಿಟ್ಟು ಆಮೇಲೆ ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಹೋಗಿ ನೋಡಿದ್ರೇ ಗೊತ್ತಾಗೋದು. ಇವತ್ತು ಫೋನೇ ಮಾಡಿಲ್ಲ ಬರ್ತಾಯಿದ್ದೀನಿ ಅಂತ, ಅಲ್ಲೇ ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಜಾಕಿನ ಹಿಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲಪ್ಪ, ಫುಲ್ಲು ಓಡಾಡಿಸ್ಬೇಕು ಅನಿಸುತ್ತೆ. ಆಲ್ಮೋಸ್ಟ್ 1 ತಿಂಗಳಾಗಿತ್ತಲ್ವಾ, ಎಲ್ಲೂ ಓಡಾಡಿಸಿರ್ಲಿಲ್ಲ ನಾವು. ಇವಾಗ ಓಡಿಸಿದ್ರೆ ಫುಲ್ಲು ಮನ್ಸಲ್ಲಿ ಒಂಥರ ಚಕ್ಕಲ್ಗುಳಿ ಮಾಡ್ದಂಗೆ ಆಗ್ತಾಯಿದೆ. ಎಕ್ಸಾಸ್ಟ್ ನೋಡಿ MCS ಏನು ಮಸ್ತಾಗೈತೆ. 100%. ಸರ್ವಿಸ್ ಕೊಡೋದಕ್ಕೂ ಮುಂಚೆ ಫಸ್ಟ್ ಹೋಗಿ ಸ್ಟಿಕ್ಕರ್ ಆರ್ಡ್ರ್ ಕೊಡಬೇಕು ನಮ್ಮ ಲೋಗೋದು. ನನ್ನ ಲೋಗೋನ ನಾನು ನಿಮಗಿನ್ನ ತೋರಿಸಿಲ್ಲ, ಡೈರೆಕ್ಟು ನಾನು ಸ್ಟಿಕ್ಕರ್ ಮಾಡಿಸಾದ್ಮೇಲೆ ತೋರಿಸ್ತೀನಿ ಬನ್ನಿ MCS ಹೆಂಗಿದೆ ಅಂತ. ಸಕ್ಕದಾಗಿ ಬಂದಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ನೆನ್ನೆನೇ ಹೋಗಿ ಮಾಡಿಸಿದ್ವಿ. ಆ ಸ್ಟಿಕ್ಕರ್ ಏನಂದರೆ ವಾಟರ್ ಪ್ರೂಫ್ ಇಲ್ವಂತೆ, ಅದೇನೋ PVC ಸ್ಟಿಕ್ಕರ್ ಅಂತ ಮಾಡಿಸ್ಬೇಕಂತೆ. ನಮಗೆ ಗೊತ್ತಿಲ್ಲದೆ ಮಾಡಿಸ್ಬಿಟ್ಟಿದ್ದೀವಿ. ಸೊ ಅದರಿಂದ ಇವಾಗ ವಾಟರ್ ಪ್ರೂಫ್ದು ಇನ್ನೊಂದು ಎಕ್ಸ್ಟ್ರಾ ಮಾಡಿಸ್ಕೊಳ್ಳೋಣ ಅಂತ ಇದ್ದೀವಿ. ಬೆಳಗ್ಗೆ ಹೋಗಿದ್ದು ಗಾಡಿ ತರೋದಕ್ಕೆ ತಗೊಬರೋಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿದೆ. ಟೈಮ್ ಪಾಸ್ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲೇ ಬಂದ್ವಿ MCS ಮೆಕ್ಯಾನಿಕ್ ಶಾಪ್ ಹತ್ರ. ಊಟದ ಟೈಮ್ ಬೇರೆ ಆಯಿತು. ಅಣ್ಣ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಶಾಪಲ್ಲಿ. ಖಾಲಿ ಹೊಡಿತಾ ಇದೆ, ಯಾರು ಇಲ್ಲ. ಅಣ್ಣ ಎಲ್ಲಿ ಅವರು? ಐಟಮ್ ಇಸ್ಕೊಳಕ್ಕ? ಊಟ ಇವಾಗ ನಾಷ್ಟ ಮಾಡಿದ್ರಾ? ಸರ್ವೀಸು ಇಲ್ಲ, ಇವಾಗೇ ಕೊಡ್ತೀನಿ ಅಂದರು ಇವಾಗಲೇ. ಓ ಬಂದರು ಇಲ್ಲೇ ಬಂದರು ನೋಡಿ. ಅಣ್ಣ ನಮಸ್ಕಾರ. ಎದ್ದಿದೆ 8 ಗಂಟೆಗೆ ಎದ್ದುಬಿಟ್ಟಿದ್ದೆ ನಾನು. 8 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದು ಗಾಡಿ ತರೋದೆಲ್ಲ ವ್ಲಾಗ್ ಮಾಡ್ತಿದ್ದೆ. ವ್ಲಾಗೆಲ್ಲ ಮಾಡಿದ್ದೀನಿ ಗಾಡಿ ತರೋದೆಲ್ಲ. ಸರಿ ಬಿಡಿ, ಸಂಜೆ ಬರ್ತೀನಿ. ಫೋನ್ ಹಾಕಿ, ಬೇಗ ಆದರೆ ಫೋನ್ ಹಾಕಿ ಬರ್ತೀನಿ. ಓಕೆ. ಹಾಂ ಓಕೆ. ಸೊ MCS ನಾವು ನಮ್ಮದೇ ಇವಾಗ ಮಿಸ್ಟೇಕ್ ಆಗಿದ್ದು ಏನಂತಂದರೆ, ಮಾರ್ನಿಂಗ್ ಬರ್ತೀವಿ ಅಂತ ಹೇಳಿದೆ ನಾನು ಅಣ್ಣಗೆ. ಬಟ್ ನಾವು ಬರೋಷ್ಟಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿದೆ. ಅದರಿಂದ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಗಾಡಿಗಳು ಬಂದುಬಿಟ್ಟಿದೆ, ಕೆಲಸ ಐತೆ ಅಂತ. ಅದಕ್ಕೆ ಇವಾಗ ಹೋಗ್ಬಿಟ್ಟು 5 ಗಂಟೆಗೆ ಬರೋಣ ಬನ್ನಿ. ಸರ್ವಿಸ್ ಕೊಡೋದಕ್ಕೆ 5 ಗಂಟೆ ಆಗುತ್ತೆ ಅಂದರು. ಅದಕ್ಕೆ ಇವಾಗ ಸ್ಟಿಕ್ಕರ್ ಅಂದಿದ್ನಲ್ಲ ನಾನು, ಇದೆ ನೋಡಿ ಲೋಗೋ ಹೆಂಗಿದೆ. ನಾನೇ ಕ್ರಿಯೇಟ್ ಮಾಡಿದ್ದಿದ್ದು, ಸ್ವಲ್ಪ ತಲೆ ಉಪಯೋಗಿಸಿ ಕ್ರಿಯೇಟ್ ಮಾಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದನ್ನು ಇವಾಗ ಕಟ್ಟಿಂಗ್ ಮಾಡಿಸ್ಬೇಕು. ಇವರೇ ಮಾಡಿಕೊಡ್ತಾರೆ.
ಬಟ್ ಇವಾಗ ಲೇಟ್ ಆಗುತ್ತೆ ಅಂದರು, ಅದಕ್ಕೆ ನಾನೇ ಹೋಗ್ಬಿಡೋಣ ಅಲ್ಲಿ ಅಂತ. ಇಲ್ಲೇ ಪಕ್ಕದ ರೋಡಲ್ಲಿ ಐತಂತೆ. ಬನ್ನಿ ಇವಾಗ ಇದನ್ನ ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗೋಣ. ಟೈಮ್ ಎಷ್ಟಾಯ್ತು ಅಂದ್ರೆ 5 ಗಂಟೆ ಆಯ್ತು. ಇವಾಗ ಗಾಡಿ ತಂದು ಬಿಟ್ಟಿದೀವಿ. ಅಣ್ಣ ಒಂದೊಂದೇ ನೋಡ್ತವ್ರೆ. ಫಸ್ಟ್ ಕ್ಲಚ್ ಕೇಬಲ್ ಚೇಂಜ್ ಮಾಡಕ್ ಹೇಳ್ದೆ, ಚೇಂಜ್ ಮಾಡಿದ್ದಾರೆ, ಇಲ್ಲ ಮಾಡ್ತವ್ರೆ. ಸೊ ಇವಾಗ ಚೇಂಜ್ ಮಾಡಿಸ್ಕೊಂಡು ಇನ್ನ ಏನೇನೈತೆ ಅವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಫುಲ್ ಡೀಪ್ ಚೆಕ್ ಮಾಡಿಸ್ತಾ ಇದೀವಿ ನಮ್ ಜಾಕಿಗೆ ಎಲ್ಲ. ಇವಾಗ ಇದ್ರಲ್ಲಿ ಏನ್ ಗೊತ್ತಾ, ಏರ್ ಫಿಲ್ಟರ್ ಚೇಂಜ್ ಮಾಡೋದಕ್ಕೆ ಫುಲ್ ಟ್ಯಾಂಕೆ ಬಿಚ್ಚಬೇಕು, ಅದೇ ಮೇನ್ ಟ್ಯಾಕ್ ಇರೋದು. ಎಲ್ಲ ಬಿಚ್ಚಾಯ್ತು. ಅಣ್ಣ ಒಂದೊಂದೇ ಚೆಕ್ ಮಾಡ್ಬಿಟ್ಟು ನಮ್ಗೆ ಹೇಳ್ತಾರೆ. ಅದಾದ್ಮೇಲೆ ಐಟಮ್ ಪರ್ಚೇಸ್ ಮಾಡಿ ಸರ್ವಿಸ್ ಮಾಡೋದು. MCS ಟೈಮ್ ಎಷ್ಟಾಯ್ತು ಅಂದ್ರೆ ನೈಟ್ 9 ಗಂಟೆ ಆಯ್ತು. ಮನೆಗೆ ಬಂದ್ಬಿಟ್ಟೆ. ಗಾಡಿ ಸರ್ವಿಸ್ ಆಯ್ತಾ ಅಂದ್ರೆ ಸರ್ವಿಸ್ ಇನ್ನೂ ಆಗಿಲ್ಲ. MCS ಎಲ್ಲ ಆಯ್ತು ಸರ್ವಿಸು. ಲಾಸ್ಟ್ ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ ಗಾಡಿಗೆ ಕೂಲೆಂಟ್ ಆಯಿಲ್ ನಾವು 500 ml ತಗೊಂಡು ಹೋಗ್ಬಿಟ್ಟಿದ್ವಿ. ಆಕ್ಚುಲಿ ಬಂದ್ಬಿಟ್ಟು 1 ಲೀಟರ್ ತಗೊಂಡು ಹೋಗ್ಬೇಕು, ನಾವು ಬಂದ್ಬಿಟ್ಟು 500 ml ತಗೊಂಡು ಹೋಗ್ಬಿಟ್ಟಿದ್ವಿ. ಅದರಿಂದ ಶಾರ್ಟೇಜ್ ಆಯ್ತು. ಸೊ ನಾಳೆ ಬನ್ನಿ, ನಾನು ಕೂಲೆಂಟ್ ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಹಾಗೆ ವಾಪಸ್ ಮನೆಗೆ ಬಂದ್ಬಿಟ್ಟೆ. ನಾಳೆ ಬಂದ್ಬಿಟ್ಟು ಗಾಡಿ ತಗೊಂಡು ಇನ್ನ ಸ್ವಲ್ಪ ಪರ್ಚೇಸ್ ಎಲ್ಲ ಇದೆ ನಮ್ಮ ರೈಡ್ಗೆ, ಅವೆಲ್ಲ ಮಾಡಬೇಕು. ಸೊ ನಾನು ಡೈರೆಕ್ಟ್ ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನಿಮಗೆ ಮಹಾರಾಷ್ಟ್ರ ಹೋಗೋ ವ್ಲಾಗೇ ಬರುತ್ತೆ. ಸೊ ಅದನ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಕ್ಕದಾಗಿರುತ್ತೆ MCS ವ್ಲಾಗು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. 11ನೇ ತಾರೀಕಿಗೆ ಹೋಗ್ತಾ ಇರೋದು. ಆಕ್ಚುಲಿ ಈ ವ್ಲಾಗ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಡೇ ಮಾಡ್ತಾ ಇರೋದು, 10ನೇ ತಾರೀಕು ಮಾಡ್ತಾ ಇರೋದು. ಇನ್ನ ಎಡಿಟಿಂಗು ಮಾಡಿಲ್ಲ ನಾನು. ಸೊ ಎಡಿಟ್ ಎಲ್ಲ ಮಾಡಿ ನಿಮ್ಗೆ ಬರೋದೇ 11ನೇ ತಾರೀಕೆ ಬರುತ್ತೆ ಅನ್ಕೋತೀನಿ. ಆದಷ್ಟು ಬೇಗ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. MCS ಯು ಟೇಕ್ ಇಟ್. ಬೈ ಬೈ. ಎಲ್ಲರೂ ಸೇಫ್ ಆಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕ್ದಾರು ಗಾಡಿ ಹತ್ಬಿಡಿ. MCS ಬಾಯ್. ವೇಟಿಂಗ್ ಫಾರ್ ಮಹಾರಾಷ್ಟ್ರ ರೈಡ್.